ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಜ್ ಪಲಾವ್ಗೂ ವೆಜ್ ಬಿರಿಯಾನಿಗೂ ಏನು ವ್ಯತ್ಯಾಸ? ಖಂಡಿತ ವ್ಯತ್ಯಾಸ ಇದೆ. ಹಾಕೋ ಸಾಮಾನೆಲ್ಲ ಒಂದೇ ಇರ್ಬೋದು, ಆದರೆ ಮಾಡೋ ವಿಧಾನ ತುಂಬಾ ವ್ಯತ್ಯಾಸ ಇದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಟೇಸ್ಟಲ್ಲೂ ಕೂಡ ಖಂಡಿತ ವ್ಯತ್ಯಾಸ ಬರುತ್ತೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪುಟ್ಟ ಯೂಟ್ಯೂಬರ್ಗೆ ಎಂಕರೇಜ್ ಮಾಡಿ, ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮೊಂದಿಗೆ ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ 2 ಗ್ಲಾಸ್ನಷ್ಟು ನಾನಿಲ್ಲಿ ಸೋನಾ ಮೊಸರು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು 2 ರಿಂದ 3 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು, ಅಕ್ಕಿ ಮುಳುಗೋವರೆಗೆ ನೀರನ್ನು ಹಾಕಿಬಿಟ್ಟು, ಬಿರಿಯಾನಿ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ಅದನ್ನು ನೆನೆಯೋಕ್ಕಿಟ್ಬಿಡಿ. ನಂತರ 1 ಕಪ್ನಷ್ಟು ನಾನಿಲ್ಲಿ ಹೂಕೋಸನ್ನ ತೊಗೊಂಡಿದ್ದೀನಿ. ಅದಕ್ಕೆ ಪೆಸ್ಟಿಸೈಡ್ಸ್ ಅಂದರೆ ಕ್ರಿಮಿನಾಶಕ ಎಲ್ಲ ಹಾಕಿರ್ತಾರಲ್ಲ, ಆ ಕಾರಣಕ್ಕೆ ಬಿಸಿ ನೀರನ್ನು ಹಾಕಿಬಿಟ್ಟು 2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಬಿಟ್ಟು ಒಂದು 10 ನಿಮಿಷನಾದರೂ ಅದನ್ನು ನೀರಲ್ಲಿ ಬಿಟ್ಬಿಡಿ. ಈಗ ಒಂದು ಸಣ್ಣ ಮಸಾಲೆ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ, 1 ಹಿಡಿಯುವಷ್ಟು ಪುದೀನ, 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಅದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಒಂದು ದೊಡ್ಡದಾಗಿರುವಂಥ ಆಲೂಗೆಡ್ಡೆ, 2 ಕ್ಯಾರೆಟು, 1 ಹಿಡಿಯುವಷ್ಟು ಬೀನ್ಸು, ಹೂಕೋಸನ್ನು ನೆನೆಯೋಕ್ಕಿಟ್ಟು ಒಂದು 10 ನಿಮಿಷ ಆಗಿತ್ತು. ಅದನ್ನು ಕೂಡ ನೀರನ್ನೆಲ್ಲ ಸೋರಿಸಿ ಮತ್ತೆ ಒಳ್ಳೆ ನೀರಲ್ಲಿ ತೊಳೆದು ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯುವಷ್ಟು ಬಟಾಣಿನ ಹಾಕ್ಕೊಂಡು ಮಾಡಿಟ್ಕೊಂಡಿದ್ದಂಥ ಪೇಸ್ಟನ್ನು ಹಾಕಿ, ಅದಕ್ಕೆ ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಖಾರ ಪುಡಿ, 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಮೊಸರನ್ನ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ್ನು ಕೂಡ ಹಾಕ್ಕೊಂಡು ಒಂದು ಅರ್ಧ ಭಾಗದಷ್ಟು ನಿಂಬೆ ರಸನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆಲ್ಲ ನೀವು ಬಳಸ್ತಿರಲ್ಲ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿಗೆಲ್ಲ ಅದೇ ಬಿರಿಯಾನಿ ಮಸಾಲನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಅರ್ಧ ಗಂಟೆ ನೀವು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಅದು ಮ್ಯಾರಿನೇಟ್ ಆಗೋ ಟೈಮ್ನಲ್ಲಿ ನಾನು ಇಲ್ಲಿ ಒಂದು ಬಾಣಲಿಗೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಚಕ್ಕೆ, 4 ರಿಂದ 5 ಲವಂಗ, 2 ಏಲಕ್ಕಿ, ಸ್ವಲ್ಪ ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಗಾಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಆದಷ್ಟು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ 2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಈ ರೀತಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ಜೋರುರಿನೇ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಅದು ಕೆಂಪಗಾಗ್ತಿದೆ ಅಂದಾಗ ಸಣ್ಣ ಉರಿ ಮಾಡ್ಕೊಳ್ಳಿ. ಈಗ ನಾನು ಬಿರಿಯಾನಿ ಎಲೆನ ಹಾಕೋದನ್ನು ಮರ್ತಿದ್ದೆ. ಈ ಟೈಮ್ನಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಈ ರೀತಿ ಕೆಂಪಗಾಗಬೇಕು, ಅಲ್ಲಿವರೆಗೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ 2 ಟೊಮೊಟೊನ ಈ ರೀತಿ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಟೊಮೊಟೊನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಸಾರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಮ್ಯಾಶ್ ಆಗೋವರೆಗೆ ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಮುಚ್ಚಿಬಿಟ್ಟು ಒಂದು 2 ರಿಂದ 3 ನಿಮಿಷ ಬಿಟ್ಬಿಡಿ. ಅದನ್ನು ಅಕ್ಕಿನ ನೆನೆಯೋಕ್ಕಿಟ್ಟು ಒಂದು 20 ನಿಮಿಷ ಆಗಿತ್ತು. ಅದನ್ನು ಬೇಯಿಸೋಕ್ಕೋಸ್ಕರ ನಾನೊಂದು ಪಾತ್ರೆಗೆ ನೀರನ್ನು ಹಾಕಿ ಇಟ್ಕೊಂಡಿದ್ದೆ. ಅದು ಕುದಿಯೋಕ್ಕೆ ಬಂದಾಗ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು ಹಾಗೆ ಬಿರಿಯಾನಿ ಎಲೆನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ ಉದುರಿಸ್ಕೊಂಡು ನೆನೆಸಿಟ್ಟಿದ್ದಂಥ ಅಕ್ಕಿನ ನೀರನ್ನೆಲ್ಲ ಸೋರಿಸ್ಬಿಟ್ಟು ಹಾಕ್ಕೊಂಡು, ಅದಕ್ಕೂ ಕೂಡ ಉಪ್ಪನ್ನು ನೀವು ಹಾಕಲೇಬೇಕು. ಅನ್ನ ಬೇಯಿಸೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಬೇಯೋಕ್ಕಿಟ್ಬಿಡಿ. ಈಗ ಇಲ್ಲಿ ಟೊಮೊಟೊ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಮ್ಯಾರಿನೇಟಿಗೆ ಇಟ್ಕೊಂಡಿದ್ದಂಥ ತರಕಾರಿನ ನಾನು ಹಾಕೋತಾ ಇದ್ದೀನಿ. ಅರ್ಧ ಗಂಟೆನಾದರೂ ನೀವು ಮ್ಯಾರಿನೇಟ್ ಮಾಡಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ವೆಜ್ ಪಲಾವಲ್ಲಿ ನಾವು ಈ ರೀತಿ ಮಾಡ್ತೀವ? ಖಂಡಿತ ಮಾಡಲ್ಲ. ಎಲ್ಲದನ್ನು ಹಾಕಿಬಿಟ್ಟು ಒಂದೇ ಸಾರಿ ವಿಜಿಲ್ ಹಾಕಿ ಕೂಗಿಸ್ಬಿಡ್ತೀವಿ. ಈ ರೀತಿಯೂ ಕೂಡ ಒಂದು ಸಾರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೇನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ ವೆಜ್ ಪಲಾವ್ಗೂ ಬಿರಿಯಾನಿಗೂ. ಮ್ಯಾರಿನೇಷನ್ಗೆ ಇಟ್ಟಿದ್ದಂಥ ಪಾತ್ರೆಯಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಆ ಮಸಾಲೆ ಎಲ್ಲ ಬಳ್ದ್ಬಿಟ್ಟು ಅದೇ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸ್ನಷ್ಟು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಅದನ್ನು ಬೇಯೋಕ್ಕಿಟ್ಬಿಡಿ. ಒಂದು 15 ನಿಮಿಷ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮ್ ಮಾಡಿ ಬಿಟ್ಬಿಡಿ ಅದನ್ನು.
ಅಕ್ಕಿನೂ ಬೇಯೋಕೆ ಇಟ್ಕೊಂಡಿದ್ನಲ್ಲ ಅದು ಕೂಡ 90 ಭಾಗದಷ್ಟು ಬೆಂದಿದೆ. ಹಾಗಾಗಿ ನೀರನ್ನೆಲ್ಲ ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಒಂದು ತರಕಾರಿನ ಯಾವುದಾದ್ರೂ ತಗೊಂಡು ನೋಡಿ. ಬೀನ್ಸೇ ಸ್ವಲ್ಪ ಟೈಮ್ ಹಿಡಿಯೋದು ಬೇಯೋಕ್ಕೆ. ಅಕಸ್ಮಾತ್ ಇನ್ನೂ ಬೇಯಬೇಕು ಅಂತ ಏನಾದರೂ ಅನಿಸಿದ್ರೆ ಒಂದು ಸಾರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮತ್ತೆ ಒಂದು 10ರಿಂದ 15 ನಿಮಿಷ ಅಂದರೆ ತರಕಾರಿ ಬೇಯೋ ತನಕ ನೀವು ಬೇಯಿಸ್ಕೊಬೋದು. ಉಪ್ಪು ಬೇಕು ಅಂದರೆ ಈಗಲೇ ನೀವು ಉಪ್ಪನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರೈಸ್ನ ಹಾಕಿದ ಮೇಲೆ ನೀವು ಉಪ್ಪನ್ನ ಸೇರಿಸಿದ್ರೆ ಚೆನ್ನಾಗಾಗಲ್ಲ. ಮೊದಲೇ ನೀವು ರುಚಿನ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿ ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ಹಾಗಾಗಿ ಒಂದು 10 ನಿಮಿಷ ಬೇಯಿಸ್ಕೊಂಡೆ ತರಕಾರಿನೆಲ್ಲ. ಈಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು 90% ಅಷ್ಟು ಬೆಂದಿದ್ದಂತಹ ರೈಸ್ನ ನಾನು ಹಾಕೋತಾ ಇದ್ದೀನಿ. ಬಿರಿಯಾನಿ ಎಲೆ, ಚಕ್ಕೆ, ಅನಾನಸು ಇದೆಲ್ಲ ತಿನ್ಬೇಕಾದ್ರೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಿಕ್ಕಿದ್ದನ್ನು ಆಗಲೇ ತಕ್ಕೋತಾ ಇದ್ದೀನಿ. ಈಗ ರೈಸ್ನ ಹಾಕ್ಬಿಟ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಬೇಡಿ ತರಕಾರಿ ಜೊತೆ. ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಈರುಳ್ಳಿನ ಈ ರೀತಿ ಬೇಯಿಸಿಟ್ಕೊಂಡಿದ್ದೆ ನಾನು, ಕೆಂಪಿಗೆ ಈ ರೀತಿ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಅದ್ರ ಮೇಲೆ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ್ನು ಕೂಡ ಹಾಗೆ ಉದುರಿಸ್ಕೊತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಘಮ, ಖಂಡಿತ ನೀವು ಹಾಕೋಬೇಕು. ನಂತರ 1 ಟೇಬಲ್ ಸ್ಪೂನ್ನಷ್ಟು ನಾನು ಬಿರಿಯಾನಿ ಮಸಾಲಾನ ಮೇಲೆ ಹಾಗೆ ಉದುರಿಸ್ಕೊತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಣ್ಣ ಉರಿ ಮಾಡಿಬಿಟ್ಟು ಅದನ್ನು ದಮ್ ಕಟ್ಟಕ್ಕೆ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ರೈಸ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ತಳಮೇಲೆ ಮಾಡಿ ಜಲ್ದಿ ಮಿಕ್ಸ್ ಮಾಡ್ಕೋಬೇಡಿ, ರೈಸ್ ಬ್ರೇಕ್ ಆಗಿಬಿಡುತ್ತೆ. ಆವಾಗ ಒಳ್ಳೆ ಮುದ್ದೆ ಥರ ಆಗಿಬಿಡುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ರೈಸ್ ಆವಾಗ ಉದ್ರುದ್ರಾಗಿರುತ್ತೆ. ನಿಮಗೆ ಗೊತ್ತಾಗಿರ್ಬೋದು ಡಿಫ್ರೆನ್ಸ್ ಏನು ಅಂತ ವೆಜ್ ಪಲಾವ್ಗೂ ವೆಜ್ ಬಿರಿಯಾನಿಗೂ. ಟೇಸ್ಟಲ್ಲೂ ಕೂಡ ಖಂಡಿತ ತುಂಬ ವ್ಯತ್ಯಾಸ ಇರುತ್ತೆ. ಒಂದು ಸಾರಿ ಈ ರುಚಿಯಾಗಿರುವಂತಹ ವೆಜ್ ಬಿರಿಯಾನಿ ರೆಸಿಪಿನ ನೀವು ಟ್ರೈ ಮಾಡಬೇಕು. ಹೇಗೆ ಬಂತು ಅನ್ನೋದನ್ನು ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ಇದನ್ನು ರಾಯ್ತಾ ಜೊತೆ ಸರ್ವ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಒಳ್ಳೆ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.